ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನಿವತ್ತು ಫಸ್ಟ್ ಟೈಮ್ ಎಲ್ಲೋ ರೆಡಿ ಆಗಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಹೌದು, ನಾವು ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ಯಾಕೋ ಗೊತ್ತಿಲ್ಲ, 2-3 ಡೇಸಿಂದ ಅವಳು ತುಂಬಾ ನಿದ್ದೆ ಮಾಡಬೇಕಾದ್ರೆ ಬೆಚ್ಚಿ ಬೀಳೋದು, ಚಿಕ್ಕ ಚಿಕ್ಕ ಸೌಂಡ್ಗೂ ಬೆಚ್ಚಿ ಬೀಳೋದು ಥರ ಮಾಡ್ತಿದ್ಲು. ಹಾಗಾಗಿ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಹಾಸನಲ್ಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಉಡುಸ್ಲಮ್ಮ ದೇವಸ್ಥಾನ ಇದೆ, ತುಂಬಾ ಫೇಮಸ್ಸು ಮಕ್ಕಳಿಗೆ ಅಂತ. ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ಫಸ್ಟೇ ಅಲ್ಲಿಂದನೇ ಒಂದು ತಾಯ್ತ ತೊಗೊಂಬಂದು ಹಾಕಿದ್ವಿ. ಬಟ್ ಹಳೇದಾಗಿತ್ತಲ್ವ, 2-3 ಮಂತ್ಸ್ ಆಗಿತ್ತು. ಹಾಗಾಗಿ ಚೇಂಜ್ ಮಾಡೋಣ, ಅಳ್ತಿದ್ಲಲ್ಲ ಬೇರೆ, ಹಾಗಾಗಿ ಅಲ್ಲೇ ಕರ್ಕೊಂಡೋಗ್ಬಿಟ್ಟು ತಾಯ್ತ ಹಾಕ್ಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೋ ಗೊತ್ತಿಲ್ಲ, ತುಂಬಾ ಹಠ ಮಾಡ್ತಿದ್ಲು, ತುಂಬಾ ರಚ್ಚೆ ಹಿಡಿತಿದ್ಲು 2-3 ಡೇಸಿಂದ. ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಹೋಗಿ ಬಂದುಬಿಡೋಣ ಅಂತ. ನೋಡ್ತಿರ್ಬೋದು, ಇದೇ ದೇವಸ್ಥಾನ. ಮೊದಲು ಚಿಕ್ಕದಾಗಿತ್ತು, ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು, ಇದು ಗರ್ಭಗುಡಿ. ಇಲ್ಲೇ ಒಂದು 3-4 ದೇವರು ಒಂದೇ ಕಡೆ ಇದೆ. ಇದು ಉಡುಸ್ಲಮ್ಮ. ಅಂದರೆ ನಾನು ಎಲ್ಲ ಕಡೆ ವಿಡಿಯೋ ಮಾಡಲಿಲ್ಲ. ಒಂದೇ ಸರೌಂಡಿಂಗಲ್ಲಿ 3-4 ಚಿಕ್ಕ ಚಿಕ್ಕ ಗುಡಿ ಮಾಡಿದ್ದಾರೆ. ಆದರೆ ಉಡುಸ್ಲಮ್ಮದ್ದು ಸ್ವಲ್ಪ ದೊಡ್ಡದು. ನೋಡ್ತಿರ್ಬೋದು, ಹಾಗೆ ಇಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದಕ್ಕೆ ಸಿಹಿ ಪೊಂಗಲ್ ಹಾಗೆ ಮೊಸರನ್ನ ಕೊಟ್ಟಿದ್ದರು. ಪ್ರಸಾದ ಎಲ್ಲ ತಗೊಂಡು ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ. ಪಾಪು ನೋಡ್ತಿರ್ಬೋದು, ಅಮ್ಮ ಪಾಪುನ ಎತ್ಕೊಂಡು ಪ್ರದಕ್ಷಿಣೆ ಹಾಕ್ತಾಯಿದ್ರು. ಆ ತಾಯ್ತ ಕಟ್ಸೋದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಏನೋ ಒಂಥರ ಫಸ್ಟ್ ಹೊರಗಡೆ ವಿಡಿಯೋ ಮಾಡೋದಲ್ವ, ಸ್ವಲ್ಪ ಭಯ ಥರ, ಯಾರಾದರೂ ಏನಾರು ಅಂದ್ಬಿಟ್ರೆ ಅಂತ. ನಾವು ಹೋಗಿದ್ದೆ ದೇವಸ್ಥಾನಕ್ಕೆ ಅಂತ. ಅದು ನೋಡಿದ್ರೆ ಪ್ಲ್ಯಾನ್ ಇನ್ನೊಂದು ಚೇಂಜ್ ಆಗಿ ಇಲ್ಲಿ SRS ಜ್ಯುವೆಲರ್ಸಿಗೆ ಬಂದಿದ್ದೀವಿ. ಏನು ತೊಗೊಂಡೆ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಹಾಗೆ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಹೋಗಿದ್ದು ದೇವಸ್ಥಾನಕ್ಕೆ. ಪಾಪುಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಭರ್ಜರಿ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಅಂದ್ಕೊಂಡೇ ಇರಲಿಲ್ಲ ಮನೆಯಿಂದ ಹೋಗಬೇಕಾದ್ರೆ ಅಲ್ಲಿ ಜ್ಯುವೆಲರಿ ಶಾಪಿಗೆ ಹೋಗ್ತೀವಿ ಅಂತ. ಇವಾಗಷ್ಟೇ ಆಟೋ ಇಳಿದ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೀವಿ. ಅಮ್ಮ ಪಾಪುನ ಎತ್ಕೊಂಡು ಬರ್ತಾ ಇದ್ದಾರೆ. ನನ್ನ ಹಣೆಯಲ್ಲಿರೋ ಕುಂಕುಮ ನೋಡಿದ್ರೆ ಗೊತ್ತಾಗುತ್ತೆ, ಇವ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ದಾರೆ ಅಂತ. ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಹಣೆಗೆ ಕುಂಕುಮ ಇಟ್ಟಿದ್ರೆ ಎಲ್ಲ ಎಕ್ಸ್ಟ್ರಾ ಕಳೆ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರೂ, ಇವರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಅಂತ. ಇವಾಗ ಮನೆ ಹತ್ರನೂ ಬಂದ್ವಿ. ಚಿನ್ನಿ ಒಳಗಡೆಯಿಂದನೇ ಬೊಗಳ್ತಾ ಇದ್ಲು ನಮ್ಮನ್ನು ಕಿಟಕಿಲಿ ನೋಡಿಬಿಟ್ಟು. ನೋಡ್ತಿರ್ಬೋದು, ಶಾಪಿಂಗ್ ಆಯಿತು. ಏನು ಮಾಡಿದೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ಇವಾಗ ಜಸ್ಟ್ ಮನೆಗೆ ಬಂದೆ. ಮಧ್ಯಾಹ್ನದಿಂದ ಸಾಕಾಗೋಗ್ಬಿಟ್ಟು 2 ಗಂಟೆಲಿ ಹೋಗಿದ್ದು ಮನೆಯಿಂದ. ಬರೋಷ್ಟರಲ್ಲಿ 6 ಗಂಟೆ 6:30 ಆಗಿಬಿಟ್ಟಿದೆ. ನಾವು ಹೇಳಿದ್ನಲ್ಲ ಅವಾಗಲೇ, ನಾವು ಹೋಗಿದ್ದು ದೇವಸ್ಥಾನಕ್ಕೆ ಅಂತ. ಬಟ್ ಸಡನ್ನಾಗಿ ಏನಾಯಿತು ಅಂದರೆ, ಪಾಪುದು ಕೈಗೆ ಕರಿಮಣಿ ಹಾಕಿದ್ವಲ್ವ ಸಿಲ್ವರ್ದು, ಅದು ಸ್ವಲ್ಪ ಕಟ್ಟಾಗಿಬಿಟ್ಟಿತ್ತು. ಅದನ್ನು ಹಾಗೆ ಜಾಯಿಂಟ್ ಮಾಡಿಸ್ಕೊಂಬರೋಣ ಅಂತ ಜ್ಯುವೆಲರಿ ಶಾಪಿಗೆ ಹೋಗಿದ್ದು. ಅಂದರೆ ಇಲ್ಲಿಂದ ಹೋಗ್ಬೇಕಾದ್ರೆ ಅದಕ್ಕೂ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಹೇಗಿದ್ದರೂ ಬಂದಿದ್ದೀವಲ್ಲ, ಮಾಡಿಸ್ಕೊಂಡೇ ಹೋಗೋಣ, ಅಲ್ಲೇ ಹತ್ತಿರ ಇರೋದ್ರಿಂದ ಅಂತ ಹೋಗಿದ್ದು. ಅಲ್ಲಿ ಅಮ್ಮ ಹೇಳಿದ್ರು, ಬಂದಿದ್ದೀವಲ್ಲ ಹೇಗಿದ್ರು ಮತ್ತೆ ಪಾಪುನೆಲ್ಲ ಕರ್ಕೊಂಬರೋಕ್ಕಾಗುತ್ತಿಲ್ಲ, ಒಂದು ರಿಂಗ್ ತೊಗೋಬಿಡು ಅಂತ. ಸರಿ ಅಂತ ರಿಂಗ್ ತೊಗೊಂಡ್ವಿ. ಆಮೇಲೆ ಸರಿ ಆಯಿತು, ಒಂದು ಜೊತೆ ಕಾಲ್ಗೆಜ್ಜೆನೂ ತೊಗೋಬಿಡು ಅಂತ. ಸರಿ ಆಯಿತು ಅಂತ ತೊಗೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು. ನನ್ನ ಹಸ್ಬೆಂಡ್ ಫೋನ್ ಮಾಡಿದಾಗ ಎಲ್ಲಿದ್ದೀರಾ ಅಂತ ಕೇಳಿದ್ರು. ನಾವು ಹೀಗೆ ಜ್ಯುವೆಲರಿ ಶಾಪಲ್ಲಿದ್ದೀವಿ ಅಂತ ಅವ್ರು ಹೇಳಿದ್ರು. ಸರಿ, ಹೇಗೆ ಹೋಗಿದ್ದೀರಲ್ಲ, ಒಂದು ಕತ್ತಿಗೆ ಚೈನು ಕೂಡ ತಗೋಬಿಡಿ ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಗೋಲ್ಡ್ ಶಾಪಿಂಗ್ ಆಗುತ್ತೆ ಅಂತ. ಹೇಗೋ ಪಾಪು ಗೋಲ್ಡ್ ಶಾಪಿಂಗ್ ಮಾಡಿದ್ದು ಖುಷಿ ಆಯಿತು. ಈಗ ಒಂದು 15 ಡೇಸ್ ಮುಂಚೆ ಅನಿಸುತ್ತೆ ನಾನು ನಿಮಗೆ ಹೇಳಿದ್ದೆ, 2 ಗೋಲ್ಡ್ ರಿಂಗ್ಸ್ ಹಾಗೆ ಕಾಲಿಗೆ ಕಾಲ್ಬಳೆ ತೊಗೊಂಬಂದಿದ್ವಿ. ಸದ್ಯಕ್ಕೆ ಪ್ಲ್ಯಾನ್ ಇರಲಿಲ್ಲ, ಇದು ಸಡನ್ನಾಗಿ ಪ್ಲ್ಯಾನ್ ಆಯಿತು. ತೋರಿಸ್ತೀನಿ ನಾನು ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ನಿಮಗೆ. ಫ್ರೆಂಡ್ಸ್, ನೀವು ನೋಡ್ಬೋದು, ಇದು ನಾವು ಪಾಪುಗೆ ತೊಗೊಂಡಿರೋ ರಿಂಗ್. ಫಸ್ಟ್
ರಿಂಗ್ ತಗೊಂಡಾಗ ರೆಡ್ ಕಲರ್ ಹರಳಿರೋದನ್ನ ತಗೊಂಡಿದ್ವಿ. ಇವಾಗ ಗ್ರೀನ್ ಕಲರ್ ತಗೊಂಡ್ವಿ. ಪ್ಲೇನ್ ಕೂಡ ಇತ್ತು. ಬರೀ ಪ್ಲೇನ್ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೋದ ಸಲ ಒಂದು ಪ್ಲೇನೇ ತಗೊಂಡಿದ್ವಲ್ಲ, ಹಾಗಾಗಿ ಈ ಸಲ ಒಂದು ಸ್ಟೋನ್ದು ತಗೊಂಡ್ವಿ. ಅದು 1 ಗ್ರಾಮ್ ಇದೆ ಅಷ್ಟೇ. ಹಾಗೆ ಇದು ಕಾಲ್ಗೆಜ್ಜೆ. ಇವಾಗ ಅವಳಿಗೆ ಸ್ವಲ್ಪ ಲೂಸ್ ಆಗುತ್ತೆ. ಇವಾಗಲೇ ಕರೆಕ್ಟ್ ಸೈಜ್ ಇತ್ತಂದರೆ ಅದು ಸ್ವಲ್ಪ ದೊಡ್ಡವಳಾದ್ಮೇಲೆ ಹಾಕೋಕ್ಕಾಗೋದಿಲ್ಲ ಅಂತ ಸ್ವಲ್ಪ ಲೂಸ್ ಸೈಜಲ್ಲಿ ತಂದಿದ್ದೀವಿ. ಹಾಗೆ ನೆಕ್ಸ್ಟು ನಾವು ತಗೊಂಡಿರೋ ಸರ ಇದು. ಪಾಪು ಇವಾಗಲೇ ಏನು ಡೈಲಿ ಯೂಸ್ ಮಾಡೋದಿಲ್ವಲ್ಲ, ಹಾಗಾಗಿ ಚಿಕ್ಕದು ತೊಗೊಂಡು ಬಂದ್ವಿ. ಪಾಪು ಕತ್ತಿಗೆ ಈಗಲೇ ದೊಡ್ಡದೆಲ್ಲ ಏನಕ್ಕೆ, ದೊಡ್ಡವಳಾದ್ಮೇಲೆ ನೋಡೋಣ ಅಂತ. ಇದು 7 ಗ್ರಾಮ್ಸ್ ಇದೆ. ನೋಡ್ತಿರ್ಬೋದು. ತುಂಬ ದೊಡ್ಡ ಏನು ತಗೊಳ್ಳಿಲ್ಲ, ಯಾಕಂದರೆ ಹಾಕೋದೇ ಅಪರೂಪ ಅಲ್ವಾ. ಆಮೇಲೆ ದೊಡ್ಡವಳಾದ್ಮೇಲೂ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಚಿಕ್ಕ ಆಗಿಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ಇದಿರಲಿ ಅಂತ ತೊಗೊಂಡು ಬಂದ್ವಿ. ಇದು ಪ್ಲ್ಯಾನೇ ಇರಲಿಲ್ಲ, ಹೋಗಿ ಸಡನ್ನಾಗಿ ಪ್ಲ್ಯಾನ್ ಆಗಿಬಿಟ್ಟು ಸುಮ್ಮನೆ ಹೋಗಿ ತೊಗೊಂಡು ಬಂದಿದ್ದು. ಈ ಥರ ಡಾಲರ್ ಬಂದ್ಬಿಟ್ಟು ಒಂದು ಏನಂತಾರೆ, ಗುಂಡು ಥರ ಒಂದು ಬಾಲ್ ಥರ ಇದೆ ಅಷ್ಟೇ, ಸಿಂಪಲ್ಲಾಗಿರಲಿ ಅಂತ ತೊಗೊಂಡ್ವಿ. ಚೈನ್ ಸಿಂಪಲ್ಲಾಗಿರೋದ್ರಿಂದ ಡಾಲರ್ ಏನು ದೊಡ್ಡದು ಬೇಡ ಅಂತ ಚಿಕ್ಕದೇ ಡಾಲರ್ ತೊಗೊಂಡ್ವಿ. ನೋಡಿದ್ರಲ್ಲ ಹೆಣ್ಗಳು ಶಾಪಿಂಗ್ ಮಾಡ್ಕೊಬಂದ್ವಿ ಅಂತ. ನೋಡ್ಬೋದು ಮಂಚ ಫುಲ್ ಹರಡ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಹಾಗೆ ಇದೆಲ್ಲ ಎತ್ತಿಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ಇವಾಗ ಟೈಮು 9 ಗಂಟೆ ಆಗಿದೆ. ನಾನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ತುಂಬಾ ಸುಸ್ತಾಗೋಗಿತ್ತು, ಯಾಕಂದರೆ ಇವಾಗೆಲ್ಲೋ ಅಷ್ಟು ಓಡಾಡಿ ಅಭ್ಯಾಸ ಇಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಸುಸ್ತಾಗಿತ್ತು. ಪಾಪನೂ ಸಹ ಸುಸ್ತಾಗಿದ್ಲು, ಅಳ್ತಿದ್ಲು. ಹಾಗೆ ಮಲ್ಕೊಂಡಿದ್ದಾಳೆ. ಇವಾಗ ಊಟ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಡ್ತು. ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇವತ್ತು ಗೋಲ್ಡ್ ರೇಟ್ ಬಂದು ಸ್ವಲ್ಪ ಕಮ್ಮಿ ಇತ್ತು ಅನಿಸುತ್ತೆ. ನಾವು ಒಂದು 15-20 ಡೇಸ್, 1 ಮಂತ್ ಆಯಿತು ಅನಿಸುತ್ತೆ, ಅವಾಗ ತಗೊಂಡಾಗ 5790 ರುಪೀಸ್ ಇತ್ತು. ಇವತ್ತು 5750 ರುಪೀಸ್ ಇತ್ತು. ಹಾಗಾಗಿ ನೋಡಿದ್ವಲ್ಲ, ಯಾವಾಗಲಾದರೂ ತಗೊಳ್ಳೋದೇ ಅಲ್ವಾ ಅಂತ ತೊಗೊಂಬಂದ್ವಿ. ಪಾಪು ಏನು ಕಳ್ತಿದ್ದಾಳೆ ಅಂತ ಗೊತ್ತಿಲ್ಲ. ದೃಷ್ಟಿ ಎಲ್ಲ ತೆಗೆದ್ರು. ಇದು ಕಡ್ಡಿ ಬರುತ್ತಲ್ಲ, ಕಡ್ಡಿಲಿ ದೃಷ್ಟಿ ಎಲ್ಲ ತೆಗೆದ್ವಿ. ಏನೇ ಮಾಡಿದ್ರು ಅಳು ನಿಲ್ಲಿಸ್ತಾನೆ ಇಲ್ಲ. ಏನಕ್ಕೋ ಹೆದರಿದ್ದಾಳೆ ಅನಿಸುತ್ತೆ. ಮಲಗಿದ್ದಾಗೆಲ್ಲ ತುಂಬಾ ಬೆಚ್ಚಿ ಬೀಳ್ತಿರ್ತಾಳೆ. ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಏನು ಸೊಲ್ಯೂಷನ್ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅವಳು ಏನಕ್ಕೆ ಹೆದರಿದ್ದಾಳೆ ಅಂತ ಗೊತ್ತೇ ಆಗ್ತಿಲ್ಲ. ಯಾಕಂದರೆ ಮೊದಲಿಂದಲೂ ಇಲ್ಲೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ರೋಡ್ದು ಸೌಂಡೆಲ್ಲ ಇರುತ್ತೆ, ವೆಹಿಕಲ್ಸ್ದು. ಅದೆಲ್ಲ ಅವಳಿಗೆ ಅಭ್ಯಾಸ ಆಗೋಗಿತ್ತು. ಬಟ್ ಯಾಕೆ ಅಳ್ತಿದ್ದಾಳೋ ಗೊತ್ತಿಲ್ಲ. ಸ್ವಲ್ಪ ಮೈ ಬೇರೆ ಬಿಸಿ ಇದೆ, ಹೆದರಿದ್ದಾಳಲ್ವ, ಅದಕ್ಕಿರಬೇಕು. ನೋಡೋಣ, ಏನಾದರೂ ಜಾಸ್ತಿ ಏನಾದರೂ ಜ್ವರ ಏನಾದರೂ ಬಂದರೆ ನಾಳೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಅನಿಸುತ್ತೆ. ತುಂಬಾ ಕ್ರ್ಯಾಂಕಿ ಆಗ್ತಿದ್ದಾಳೆ. ಮಲಗಿರ್ತಾಳೆ, ಸುಮ್ಮನೆ ಒಂದೇ ಸಲ ಬೆಚ್ಚಿ ಬಿದ್ದು ಅಳ್ತಾಳೆ. ನೋಡೋಣ, ಯಾವುದಕ್ಕೂ ಬೆಳಗ್ಗೆ ಹುಷಾರಾದ್ಲ ಏನು ತಿಳಿಸ್ತೀನಿ. ಈ ವಿಡಿಯೋನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನೈಟು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹೇಳಿದ್ದೆ ಅನಿಸುತ್ತೆ ಹಿಂದೆಯೇ. ಇವಾಗ ಬೆಳಗ್ಗೆ ಆಗಿದೆ. ಬೆಳಗ್ಗೆ ಎದ್ದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮು 9 ಗಂಟೆ ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಾಪು ಪರವಾಗಿಲ್ಲ, ನೈಟ್ ಚೆನ್ನಾಗಿ ನಿದ್ದೆ ಮಾಡಿದ್ಲು, ಬೆಚ್ಚಿ ಬೀಳೋದೇನು ಮಾಡಲಿಲ್ಲ. ಹಾಗೆ ಸ್ವಲ್ಪ ಮೈ ಬಿಸಿ ಇತ್ತು, ಡ್ರಾಪ್ಸ್ ಹಾಕಿ ಮಲಗಿಸಿದ್ದೆ. ಪರವಾಗಿಲ್ಲ, ಏನೋ ಜ್ವರ ಏನು ಬರಲಿಲ್ಲ. ಇವತ್ತು ಟಿಫಿನ್ಗೆ ಟೊಮೊಟೊ ಬಾತ್ ಇವತ್ತು ಅಮ್ಮನೇ ಮಾಡಿಟ್ಟಿದ್ದಾರೆ. ಹಾಲು ತಗೊಂಬಂದಿದ್ದಾರೆ, ಕಾಯಿಸ್ಬೇಕು. ಇಷ್ಟು ಬೇಗ ಟಿಫಿನ್ ಏನೂ ಮಾಡಿಲ್ಲ.
ಫ್ರೆಂಡ್ಸ್, ಇವತ್ತು ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ರು. ನಮ್ಮದು ಆಗಲೇ ತಿಂಡಿಯೆಲ್ಲ ಆಗಿತ್ತು. ಆಮೇಲೆ ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನೀವು ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡ್ಕೊಬೋದು. ಹಾಗೆ ಬೆಳಗ್ಗೆ ಪೂಜೆ ಸಹ ಆಗಿತ್ತು. ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಹಾಗೆ ನಾನು ಇಲ್ಲೊಂದು ನಿಮಗೆ ವಾಟರ್ ಜಗ್ಗನ್ನು ತೋರಿಸ್ತೀನಿ. ಇದು ಪ್ಲಾಸ್ಟಿಕ್, ಬಟ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಮ್ಮ ತೊಗೊಂಬಂದಿದ್ರು. ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಿದ್ವಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಅದಕ್ಕೆ 4 ಗ್ಲಾಸಸ್ನ ಸಹ ಕೊಟ್ಟಿದ್ದಾರೆ. ಹಾಗೆ ಶೋ ಪೀಸ್ ಆಗು ಕೂಡ ಯೂಸ್ ಮಾಡ್ಬೋದು ಅಂತ ಹಾಗೆ ಇಟ್ಟಿದ್ದೀನಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.